ಓಂ ನಮಸ್ತೆ ಬಂಧುಗಳೇ. ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣುಮಗಳು ಇರುತ್ತಾಳೆ ಅನ್ನುವ ಮಾತಿಗೆ ಒಪ್ಪುವಂಥ ಹೆಣ್ಣುಮಗಳು ನಮ್ಮ ವಿಜಯಲಕ್ಷ್ಮಿ ದರ್ಶನ್ರವರು. ಅವರು ತಮ್ಮ ಜೀವನದಲ್ಲಿ ತುಂಬ ಕಷ್ಟ ಸುಖ ಎರಡನ್ನೂ ನೋಡಿದ್ದಾರೆ. ಆದರೆ ಯಾವತ್ತೂ ಕೂಡ ಗಂಡನನ್ನು ಬಿಟ್ಟುಕೊಟ್ಟಿಲ್ಲ. ದರ್ಶನ್ರವರ ಜೀವನದ ಯಶಸ್ಸಿನ ಹಿಂದೆ ಬಹುಪಾಲು ವಿಜಯಲಕ್ಷ್ಮಿಯವರದ್ದೇ ಇದೆ. ದರ್ಶನ್ರವರ ಜೀವನದಲ್ಲಿ ವಿಜಯಲಕ್ಷ್ಮಿಯವರು ಪ್ರವೇಶ ಮಾಡಿದಾಗಿನಿಂದ ಇದುವರೆಗೆ ಅವರು ಮೇಲೇ ಇದ್ದಾರೆ. ದರ್ಶನ್ರವರು ವಿಜಯಲಕ್ಷ್ಮಿ ದರ್ಶನ್ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗುತ್ತಾರೆ. ತುಂಬ ಸುಂದರವಾದ ಕುಟುಂಬ. ಆಗ ತಾನೇ ದರ್ಶನ್ರವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿರುತ್ತಾರೆ. ಆಗ ಗಂಡನ ಜೊತೆಯಾಗಿ ಗಂಡನ ಏಳಿಗೆಗೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ ವಿಜಯಲಕ್ಷ್ಮಿಯವರು. ವಿಜಯಲಕ್ಷ್ಮಿ ದರ್ಶನ್ ಇಬ್ಬರ ಪ್ರೀತಿಯ ಫಲವಾಗಿ ಒಂದು ಮುದ್ದಾದ ಗಂಡು ಮಗು ಸಹ ಇದೆ. ದರ್ಶನ್ರವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಒಬ್ಬ ದೊಡ್ಡ ನಟ. ದರ್ಶನ್ರವರು ಯಾವಾಗಲೂ ಯಾವುದಾದರೂ ಒಂದು ವಿಷಯದಲ್ಲಿ ಚರ್ಚೆಯಲ್ಲಿರುತ್ತಾರೆ. ಇಬ್ಬರ ಜೀವನದಲ್ಲಿ ಅನೇಕ ಬಾರಿ ಬಿರುಕುಗಳು ಸಹ ಮೂಡಿದ್ದವು. ಆದರೆ ಅದನ್ನೆಲ್ಲ ಬದಿಗಿಟ್ಟು ವಿಜಯಲಕ್ಷ್ಮಿಯವರು ತಮ್ಮ ಗಂಡನ ಪರವಾಗಿ ಯಾವಾಗಲೂ ನಿಲ್ಲುತ್ತಾರೆ. ಅದಕ್ಕೆ ಉದಾಹರಣೆ ಈಗ ದರ್ಶನ್ರವರ ಜೀವನದಲ್ಲಿ ನಡೆಯುತ್ತಿರುವಂತಹ ಘಟನೆಗಳೇ ಸಾಕ್ಷಿ. ಈ ಘಟನೆಗಳಿಂದ ವಿಜಯಲಕ್ಷ್ಮಿಯವರ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ನಾವುಗಳು ಊಹೆ ಮಾಡಿಕೊಳ್ಳುವುದಕ್ಕೂ ಕಷ್ಟ. ವಿಜಯಲಕ್ಷ್ಮಿಯವರ ಮನಸ್ಸಿಗೆ ಎಷ್ಟು ನೋವು ಸಂಕಟ ಇದ್ದರೂ ಸಹ ಈ ಸಂದರ್ಭದಲ್ಲಿ ತನ್ನ ಗಂಡನ ಪರ ಹೋರಾಡುತ್ತಿದ್ದಾರೆ. ಇದೇ ಅಲ್ಲವೇ ನಮ್ಮ ಮಣ್ಣಿನ ಹೆಣ್ಣಿಗೆ ಇರುವ ಗುಣ. ಕ್ಷಮೆಯಾಧರಿತ್ರಿ ಎನ್ನುವ ಮಾತು ಸುಮ್ಮನೆ ಹೇಳುವುದಿಲ್ಲ. ಈ ಸಂದರ್ಭದಲ್ಲೇ ಹಿರಿಯರು ಹೇಳುವ ಒಂದು ಮಾತು ನೆನಪಿಗೆ ಬರುತ್ತದೆ. ಕಟ್ಟಿಕೊಂಡವಳು ಕಡೆ ತನಕ, ಇಟ್ಟುಕೊಂಡವಳು ಇರೋ ತನಕ. ನಿಜವಾಗಲೂ ನೀವು ಕ್ಷಮೆಯಾಧರಿತ್ರಿನೇ ವಿಜಯಲಕ್ಷ್ಮಿಯವರೇ. ನಿಮ್ಮಂಥ ಹೆಣ್ಣು ದರ್ಶನ್ರವರಿಗೆ ಹೆಂಡತಿಯಾಗಿ ಸಿಕ್ಕಿರುವುದು ಅವರ ಒಂದು ಪುಣ್ಯ. ದರ್ಶನ್ರವರ ಜೀವನದಲ್ಲಿ ಒಂದು ಹೆಣ್ಣು ದೇವತೆಯಾಗಿ ಬಂದಿದ್ದಾರೆ, ಇನ್ನೊಂದು ಹೆಣ್ಣು ಹೆಮ್ಮಾರಿಯಾಗಿ ಬಂದಿದ್ದಾರೆ. ದರ್ಶನ್ರವರೇ, ಈಗಲಾದರೂ ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಗಿರುವವರು ನಿಮ್ಮ ಹೆಂಡತಿ ಮತ್ತು ನಿಮ್ಮ ಅಮ್ಮ ತಮ್ಮ ಮತ್ತು ನಿಮ್ಮ ಕುಟುಂಬದವರೇ ಹೊರತು ಬೇರೆ ಯಾರೂ ಬರುವುದಿಲ್ಲ. ಹೆಂಡತಿಯೇ, ಬೇರೆಯವರು ಬೇರೆಯವರೇ. ಸತ್ಯಕ್ಕೆ ಜಯವಾಗಲಿ. ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲಿ ವಿಜಯಲಕ್ಷ್ಮಿಯವರೇ. ಇದು ನನ್ನ ಅನಿಸಿಕೆ ಅಷ್ಟೇ. ಯಾರ ಮನಸ್ಸಿಗೂ ನೋವುಂಟು ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ವಿಡಿಯೋ ಮಾಡಿಲ್ಲ. ನನ್ನ ಅನಿಸಿಕೆ ನಿಮಗೆ ಇಷ್ಟ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ. ಧನ್ಯವಾದಗಳು.